ಹಾಯ್ ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಹರಿ ಮದುವೆ ಗಂಡಿನ ಥರ ರೆಡಿಯಾಗಿ ಮಿರರ್ ಮುಂದೆ ನೋಡ್ಕೊಂತ ನಿಂತಿರ್ತಾನೆ. ಅಷ್ಟರೊಳಗಡೆ ಚಂದನ ಅಲ್ಲಿಗೆ ಬರ್ತಾಳೆ. ಅಣ್ಣ ಅಂತ ಅಂದ್ಕೊಂಡು ಹರಿನ ನೋಡಿ ಶಾಕ್ ಆಗಿ, ಇದೇನು ಹರಿ ಇದು ಈ ಥರ ರೆಡಿಯಾಗಿದ್ದೀರಾ, ಇಲ್ಲಿ ರೆಸಾರ್ಟಲ್ಲಿ ಏನಾದ್ರು ಶೂಟಿಂಗ್ ನಡೀತಾ ಇದೆಯೋ ಹೇಗೆ ಅಂತ ಹೇಳಿದ್ದಕ್ಕೆ, ಯಾಕದಕ್ಕೆ ಅಂತ ಹೇಳಿದಾಗ, ಒಳ್ಳೆ ಶೂಟಿಂಗ್ ರೆಡಿ ಆಗೋ ಥರ ರೆಡಿಯಾಗಿದ್ದೀರಲ್ಲ ಅಂತ ಹೇಳಿದಾಗ, ಅದು ಹೌದು ಅದಕ್ಕೆ ಅಂತ ಹೇಳಿದ್ದಕ್ಕೆ, ಅದ್ಯಾರೋ ನಿಮಗೆ ಹೀರೋ ಚಾನ್ಸ್ ಕೊಟ್ಟಿದ್ದು ಅಂತ ಹೇಳಿದಾಗ, ಅದನ್ನು ನೀವೇ ಕೊಡಬೇಕು ಅದಕ್ಕೆ ಅಂತ ಮಹಿ ಹೇಳ್ತಾನೆ. ಅಂದರೆ ಅಂತ ಹೇಳಿದಾಗ, ಅದು 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 ಹಾಗಲ್ಲ ಅದಕ್ಕೆ, ಅಣ್ಣ ಇವತ್ತು ಪರ್ಫಾರ್ಮ್ ಮಾಡ್ತಾನಲ್ಲ ಅದನ್ನ ಹೀರೋನ ಝೀರೋನ ಅಂತ ನೀವೇ ಹೇಳಬೇಕು ಅಂತ ಹೇಳಿದಾಗ, ಓ ಹೌದಾ, ಹಾಗಾದರೆ ಯಾವುದೋ ಪ್ರೋಗ್ರಾಮಲ್ಲಿ ನೀವು ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅಂದಂಗೆ ಆಯಿತು, ಯಾವುದೋ ಈವೆಂಟ್ಗೆ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಹೋಗ್ತಾ ಇದ್ದೀನಾ ಅಲ್ಲ ಎಲ್ಲರೂ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ದಕ್ಕೆ, ಯಾವ ಪ್ರೋಗ್ರಾಮ್ಗೆ ಅಂತ ಹೇಳಿದಾಗ, ನಮ್ಮನ್ನು ಒಂದು ಪ್ರೋಗ್ರಾಮಿಗೆ ಕರೆದಿದ್ದಾರೆ, ನಾವೆಲ್ಲರೂ ಹೋಗಬೇಕು ಅಂತ ಮುತ್ತು ಹೇಳ್ತಾರೆ. ಯಾವ ಪ್ರೋಗ್ರಾಮ್ಗಳನ್ನ ಅಂತ ಹೇಳಿದ್ದಕ್ಕೆ, ಅದೇನೋ ಪ್ರೋಗ್ರಾಮ್ ಅಂತಲ್ಲಮ್ಮ, ವ್ಯಾಲೆಂಟೈನ್ಡ್ ಅಂತ ಅಂತ ಅಂದಿದ್ದಕ್ಕೆ, ಅಣ್ಣ ಅದು ವ್ಯಾಲೆಂಟೈನ್ಡ್ ಅಲ್ಲ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದಾಗ, ಹಾಂ ಅದೇ ಅಮ್ಮ ಅಂತ ಹೇಳಿದ್ದಕ್ಕೆ, ಅಣ್ಣ ಅದರಲ್ಲೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ, ನೀವು ಹೋಗ್ಬಿಟ್ಟು ಬನ್ನಿ ಅಣ್ಣ ಅಂತ ಹೇಳಿದ್ದಕ್ಕೆ, ಅದು ಹಾಗಲ್ಲ ನಾವು ಮುತ್ತು ರಾಗ ಹೇಳ್ತಾ ಇರ್ತಾರೆ, ಅದಕ್ಕೆ ಅದನ್ನು ಅರೇಂಜ್ ಮಾಡಿರೋದೇ ನಿಮಗೋಸ್ಕರ, ನೀವು ನೋಡಿದ್ರೆ ಬರಲ್ಲ ಅಂತಿರಲ್ಲ ಅಂತ ಅಂದ ತಕ್ಷಣ, ಏನೋ ನನಗೋಸ್ಕರನಾ ಅಂತ ಶಾಕ್ ಆಗ್ತಾಳೆ. ಅಂದರೆ ಮಹಿ ಯಾವಾಗಲೂ ಹೇಳ್ತಾ ಇದ್ದ ಅತ್ತಿಗೆ ತುಂಬ ಬೇಜಾರಾಗಿದ್ದಾರೆ, ಅವ್ರಿಗೋಸ್ಕರ ಏನಾದರೂ ಮಾಡಬೇಕಲ್ಲ, ಅವ್ರ ಮುಖದಲ್ಲಿ ನಗು ನೋಡಬೇಕು, ಅದಕ್ಕೆ ಒಂದು ಡಿನ್ನರ್ ಅರೇಂಜ್ ಮಾಡೋಣ ಅಂತ, ಅದಕ್ಕೋಸ್ಕರ ಡಿನ್ನರ್ ಅರೇಂಜ್ ಮಾಡಿದ್ದಾನೆ, ಮಹಿನೇ ಎಲ್ಲದನ್ನು ಮಾಡಿರೋದು ಅಂತ ಹೇಳಿದಾಗ, ಹಾಂ ಹಾಂ ಹೌದು ಅಂತ ಹೇಳಿದ್ದಕ್ಕೆ ಚಂದನ ಖುಷಿಯಾಗಿ, ಥ್ಯಾಂಕ್ಸ್ ಹೀಗೆ ಅದು ಯಾವ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ ಏನೋ, ನಿನ್ನನ್ನು ನನ್ನ ತಮ್ಮನಾಗೆ ಕೊಟ್ಟಿದ್ದೆ ಆ ದೇವರು ಅಂತ ಹೇಳಿದಾಗ, ಹಾಗಾದರೆ ನೀವು ಬರ್ತೀರಾ ಅಲ್ವಾ ಅದಕ್ಕೆ ಅಂತ ಹೇಳಿದ್ದಕ್ಕೆ, ನಿನ್ನ ಖುಷಿಗೆ ನಾನು ಯಾವತ್ತಾದರೂ ಇಲ್ಲ ಅಂದಿದ್ದೀನ, ಖಂಡಿತ ಬರ್ತೀನಿ ಅಂತ ಹೇಳಿದಾಗ, ಅದು ನಿನಗೆ ಸರ್ಪ್ರೈಸ್ ಕೊಡೋಣ, ನಿನ್ಗೆ ಯಾರಿಗೂ ಹೇಳೋದು ಬೇಡ ಅಂತ ಅಂದ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡಿದ್ವಿ, ಆದರೆ ನೀನು ಬರಲ್ಲ ಅಂದ್ಯಲ್ಲ ಅದಕ್ಕೆ ಹೇಳಿದ್ವಿ ಅಷ್ಟೇ, ಪ್ಲೀಸ್ ಬಾರಮ್ಮ ಅಂತ ಹೇಳಿದ್ದಕ್ಕೆ, ಖಂಡಿತ ಬರ್ತೀನಿ ಅಣ್ಣ, ನೀವೆಲ್ಲ ಮಾತಾಡ್ತಾ ಇರಿ, ನಾನು ಹೋಗಿ ಬೇಗ ರೆಡಿಯಾಗಿ ಬಂದುಬಿಡ್ತೀವಿ ಅಂತ ಹೇಳಿದ್ದಕ್ಕೆ, ಸರಿ ನಮ್ಮ ಆಯಿತು, ನಾವು ಎಲ್ಲರೂ ಹೊರಡ್ತೀವಿ, ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತೀವಿ, ನೀನು ಅಲ್ಲಿಗೆ ರೆಡಿಯಾಗಿ ಬಂದುಬಿಡು ಅಂತ ಹೇಳಿದ್ದಕ್ಕೆ, ಸರಿ ಅಣ್ಣ ಆಯಿತು, 5 ನಿಮಿಷ ಟೈಮ್ ಕೊಡಿ, ನಾನು ಬೇಗ ಹೋಗಿ ರೆಡಿಯಾಗಿ ಬಂದುಬಿಡ್ತೀನಿ ಅಂತ ಚಂದನ ಅಲ್ಲಿಂದ ಹೊರಡ್ತಾಳೆ. ಇವರೆಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಹರಿ ಅಂತೂ ಫುಲ್ ಹ್ಯಾಪಿಯಾಗಿ ಎಲ್ಲರಿಗೂ ಹೈಫೈ ಕೊಡ್ತಾ ಇರ್ತಾನೆ. ಮೆಂಟ್ಸ್ ಎಲ್ಲ ಆಗಿರುತ್ತೆ, ಅದನ್ನು ಬಂದು ಹರಿ ನೋಡಿ ತುಂಬಾ ಸರ್ಪ್ರೈಸ್ ಆಗ್ತಾನೆ. ವಾವ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ, ನನ್ನ ಡ್ರೀಮ್ ಥರನೇ ಇದೆ ಅಲ್ಲ ಅಂತ ತುಂಬಾ ಖುಷಿ ಪಡ್ತಾನೆ. ಅದೇ ಟೈಮ್ಗೆ ಚಂದನೂ ಎಂಟ್ರಿ ಕೊಡ್ತಾಳೆ. ಇವನು ಮಾತ್ರ ಸುತ್ತ ನೋಡ್ತಾ, ಈ ಟೈಮಲ್ಲಿ ನಾನು ಚಂದನಾಗೆ ಇಂಪ್ರೆಸ್ ಮಾಡಿದ್ರೆ ಅಂದರೆ ಪ್ರಪೋಸ್ ಮಾಡಿದ್ರೆ ಖಂಡಿತ ಚಂದನ ಒಪ್ಕೊತಾಳೆ ಅನ್ನೋ ಭರವಸೆನಲ್ಲಿ ಕಾಯ್ತಾ ಅಲ್ಲಿ ನಿಂತಿರ್ತಾನೆ. ಚಂದನ ಆ ಕಡೆಯಿಂದ ಬರ್ತಾ ಸುತ್ತಮುತ್ತ ನೋಡ್ಕೊಂಡು ಬರ್ತಾಳೆ. ಏನಿದು ಅಂತ ಅವಳಿಗೂ ಆಶ್ಚರ್ಯ ಆಗ್ತಾ ಇರುತ್ತೆ. ಬಂದು ಹರಿ ಮುಂದೆ ಏನಿದೆಲ್ಲ ಅಂತ ಕೇಳಿದ್ದಕ್ಕೆ, ಅದು ನಿಮಗೋಸ್ಕರನೇ ಅಂತ ಹೇಳಿದಾಗ, ಮತ್ತೆ ಬೇರೆ ಎಲ್ಲರೂ ಎಲ್ಲಿ, ಮಹಿ ಅಣ್ಣ ಕಂಟಿ ಎಲ್ಲರೂ ಎಲ್ಲಿ ಹೋದ್ರು, ಅವರು ನೀವು ಹೇಳಿದ್ದು ಡಿನ್ನರ್ ಅಂತ ಅಲ್ವಾ ಅಂತ ಹೇಳಿದ್ದಕ್ಕೆ, ಅವ್ರು ಯಾರು ಇಲ್ಲಿಗೆ ಬರಲ್ಲ ರೀ, ನಿಮಗೋಸ್ಕರ ಇದನ್ನೆಲ್ಲ ಅರೇಂಜ್ ಮಾಡಿರೋದು ಅಂತ ಹೇಳಿದಾಗ, ನನಗೋಸ್ಕರನಾ, ನನಗೆ ಯಾಕೆ ಇದನ್ನೆಲ್ಲ ಅರೇಂಜ್ ಮಾಡಿದ್ರಿ ಅಂತ ಹೇಳಿದಾಗ, ಇದು ನಿಮಗೆ ಒಂದು ಸರ್ಪ್ರೈಸ್ ಅಂತ ಅಂದ್ಕೊಳ್ಳಿ, ನಿಮಗೆ ಖುಷಿ ಆಗಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದು, ಥ್ಯಾಂಕ್ಸ್ ಗಿವಿಂಗ್ ಅಂತ ಅಂದ್ಕೊಳ್ಳಿ ಅಂತ ಹೇಳಿದಾಗ, ಥ್ಯಾಂಕ್ಸ್ ಗಿವಿಂಗ ನಾನು ಯಾಕೆ ಥ್ಯಾಂಕ್ಸ್ ಗಿವಿಂಗ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ನಾನೇನು ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ, ಏನೆಲ್ಲ ಮಾಡಿಲ್ಲ ನೀವು, ನಮ್ಮ ಮನೆಗೆ ಬಂದಾಗಿಂದ ನಮ್ಮ ಮನೆಯಲ್ಲಿ ಸಂತೋಷ ಉಕ್ಕಿ ಹರಿತಾ ಇದೆ, ಯಾರೂ ನಮ್ಮ ಮನೆ ಬಗ್ಗೆ ಮಾತಾಡ್ತಾ ಇದ್ರು, ಯಾರೆಲ್ಲ ಹೊರಗಡೆಯಿಂದ ಮಾತಾಡ್ತಾ ಇದ್ರು ಅವರೆಲ್ಲ ಇವತ್ತು ಮನೆ ಒಳಗಡೆ ಬಂದು ಮಾತಾಡೋ ಹಾಗಿದೆ, ನಮಗೆ ಒಂದು ನೆಲೆ ಅಂತ ಸಿಕ್ಕಿದೆ, ನಮ್ಮ ಜವಾಬ್ದಾರಿಗಳನ್ನ ತಿಳಿಸಿ ಹೇಳಿದ್ದೀರಾ, ನಮ್ಮ ಮನೆ ಬಗ್ಗೆ ಕಾಳಜಿ ತೋರಿಸಿದ್ದೀರಾ, ಅದಕ್ಕಿಂತ ಇನ್ನೇನಾಗಬೇಕು, ಒಂದು ಹೆಣ್ಣು ಅಂದರೆ ಒಂದು ಹೆಣ್ಣು ಯಾಕೆ ಮನೆ ಒಳಗಡೆ ಇರಬೇಕು ಅನ್ನೋದನ್ನು ತೋರಿಸಿದ್ದೀರಾ ನೀವು ನಮಗೆಲ್ಲರಿಗೂ, ಅಂದಮೇಲೆ ಅದಕ್ಕೆ ನಾವು ಥ್ಯಾಂಕ್ಸ್ ಗಿವಿಂಗ್ ಕೊಡಲೇಬೇಕಲ್ವಾ ಅಂತ ಹೇಳಿದಾಗ, ನೋಡಿ ಥ್ಯಾಂಕ್ಸ್ ಗಿವಿಂಗ್ ಕೊಡೋ ಅಂಥದ್ದು ನಾನು ಏನೂ ಮಾಡಿಲ್ಲ, ಇನ್ನೂ ನೀವು ಸಾಧನೆ ಮಾಡೋ ಅಂಥದ್ದು ತುಂಬಾ ಇದೆ, ಅಂದರೆ ನೀವು ಈ ಥರ ಎಲ್ಲ ಮಾಡೋದು ನನಗೆ ಸ್ವಲ್ಪನೂ ಇಷ್ಟ ಆಗಲ್ಲ, ಯಾರಿಗೋಸ್ಕರ ಯಾಕೆ ಇಷ್ಟನ್ನೆಲ್ಲ ಖರ್ಚು ಮಾಡಿದ್ರಿ ನೀವು ಅಂತ ಹೇಳ್ತಾ ಇರ್ತಾಳೆ. ಅಷ್ಟರೊಳಗಡೆ ಮೆಲ್ಲಗೆ ಕಂಟಿ, ಮಹಿ ಮತ್ತು ಅಣ್ಣ ಅಂದರೆ ಮುತ್ತು 3 ಜನ ಬಂದು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇಲ್ಲಿ ಚಂದನ ಹೇಳಿರೋ ಮಾತುಗಳನ್ನ ಕೇಳಿಸ್ಕೊಂಡು ಅವ್ರಿಗೂ ಬೇಸರ ಆಗ್ತಾ ಇರುತ್ತೆ. ನಾನು ಈ ಮನೆಯಿಂದ ಯಾವಾಗ ಹೊರಗೆ ಹೋಗ್ತೀನಿ ಅನ್ನೋ
ಅನ್ನೋದು ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನಾನು ಇವಾಗ ಥ್ಯಾಂಕ್ಸ್ ಗಿವಿಂಗ್‌ನ ಇಸ್ಕೊಬೇಕಾ? ಇವಾಗ ಇಷ್ಟೆಲ್ಲ ಅರೇಂಜ್‌ಮೆಂಟ್ ಮಾಡೋ ಅವಶ್ಯಕತೆ ಇತ್ತಾ? ಅನವಶ್ಯಕವಾಗಿ ಇಷ್ಟೆಲ್ಲ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೀರಲ್ಲ, ನಿಮಗೆ ಸ್ವಲ್ಪನೂ ಜ್ಞಾನ ಇಲ್ವಾ? ಮನೆ ಪರಿಸ್ಥಿತಿ ಏನಿದೆ ಅನ್ನೋದು ಗೊತ್ತಾ ನಿಮಗೆ? ಕಂಟಿನ್ಯೂ ಲೈಫ್ ಸೆಟಲ್ ಆಗಬೇಕು, ಅಣ್ಣನ ಮದುವೆ ಆಗಬೇಕು, ಮಹಿ ಚೆನ್ನಾಗಿ ಓದಬೇಕು, ನಿಮ್ಮ ಲೈಫ್ ಸೆಟಲ್ ಆಗಬೇಕು. ಅಂಥದ್ರಲ್ಲಿ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ಸರಿನಾ ಅಂತ ಹೇಳ್ಬೇಕಾದ್ರೆ ಆ ಕಡೆ ಬೊಕ್ಕೆ ಹಿಡಿದಿದ್ದ ಮಹಿ ಮೊಕ್ಕೆನ ಕೆಳಗಡೆ ಬೀಳಿಸ್ತಾನೆ. ಅದನ್ನು ನೋಡಿ ಚಂದನ ಈ ಕಡೆ ಬಂದು ಬನ್ನಿ ಹೊರಗಡೆ ಅಂತ ಹೇಳಿದಾಗ ಅವರೆಲ್ಲರೂ ಅಲ್ಲಿ ಹೊತ್ಕೊಂಡಿರ್ತಾರೆ. ಅದಕ್ಕೆ ನಾನು ಆವಾಗಲೇ ನಿಮ್ಮನ್ನೆಲ್ಲ ನೋಡಿದೆ, ಬನ್ನಿ ಈ ಕಡೆ ಅಂತ ಹೇಳಿದಾಗ ಎಲ್ಲರೂ ಒಬ್ಬೊಬ್ಬರಾಗಿ ಮುಂದೆ ಬಂದು ನಿಂತ್ಕೊತಾರೆ. ಅಲ್ಲ, ಇದನ್ನೆಲ್ಲ ಯಾರು ಕೇಳಿ ಯಾರಿಗೋಸ್ಕರ ಇದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿಸಿದ್ದೀರಾ? ಇಷ್ಟೊಂದು ದುಡ್ಡು ಅವಶ್ಯಕ ಇದ್ದರೆ ಮಾತ್ರ ಮಾಡಬೇಕು, ಅನವಶ್ಯಕವಾಗಿ ಇಷ್ಟೆಲ್ಲ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ? ಪಾಶ್ ಆಗಿ ಬದುಕೋದಲ್ಲ ಜೀವನ. ನಮ್ಮ ಜೀವನನ ಕಂಡುಕೊಳ್ಳೋದು ಫ್ಯೂಚರ್ ಮುಖ್ಯ. ಮಹಿ, ನೀನು ಇನ್ನೂ ಓದಬೇಕು. ನೀನು ಓದಿ ಅಣ್ಣನಿಗೆ ಒಳ್ಳೆ ಹೆಸರು ಕೊಟ್ಟಾಗ ಯಾರೆಲ್ಲ ನಿನ್ನ ಬಗ್ಗೆ ಅವಮಾನ ಮಾಡಿದಾರೋ ಅವ್ರ ಮುಂದೆ ಎಲ್ಲ ತಲೆ ಎತ್ತಿ ನಿಂತು ಮಾತಾಡಿದಾಗ ಅದಕ್ಕೆ ಒಂದು ಬೆಲೆ ಅಂತ ಸಿಗೋದು. ಆವತ್ತು ನಾನೇನೇ ನಿನ್ನ ಹತ್ರ ಪಾರ್ಟಿ ಇಸ್ಕೊತೀನಿ. ಅಣ್ಣನಿಗೊಂದು ಮದುವೆ ಆಗಬೇಕು, ಕಂಠಿ ಅವ್ರಿಗೆ ಅವ್ರದ್ದೇ ಆದಂಥ ಜವಾಬ್ದಾರಿಗಳಿದೆ. ಇನ್ನು ಅವ್ರದ್ದಂತೂ ಸೂತ್ರ ಇಲ್ಲದೆ ಇರೋ ಗಾಳಿಪಟ ಥರ ಆಗಿದೆ ಜೀವನ. ಅಂಥದ್ರಲ್ಲಿ ಇದೆಲ್ಲ ಬೇಕಾ? ನೀವು ಯಾಕೆ ಹರಿ, ನಿಮ್ಮ ಮನ್ಸಿಗೆ ಬೇಜಾರಾಗ್ತಾ ಇದೆ ಅಂತ ಗೊತ್ತು, ಆದರೆ ನಿಮ್ಮ ಮನ್ಸಿಗೆ ಬೇಜಾರು ಮಾಡೋ ಉದ್ದೇಶ ನಂದಲ್ಲ. ನೀವು ಒಂದು ಬಿಸ್ನೆಸ್ನ ಶುರು ಮಾಡಿ. ಯಾಕೆ ಬಿಸ್ನೆಸ್ನ ಶುರು ಮಾಡಬಾರ್ದು? ಆ ದುಡ್ಡಲ್ಲೇ ನೀವು ಒಂದು ಬಿಸ್ನೆಸ್ನ ಶುರು ಮಾಡಿ ನಿಮ್ಮ ಲೈಫ್ನ ಸೆಟಲ್ ಮಾಡ್ಕೊಳ್ಳಿ. ಕಂಠಿಯವರೇ, ನೀವೂ ಅಷ್ಟೇ ನಿಮ್ಮದೇ ಸ್ವಂತ ಗ್ಯಾರೇಜ್ನ ಓಪನ್ ಮಾಡಿ. ಮಹಿ, ನೀನು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸನ ತಗೋ. ಅಣ್ಣ ನಿಮ್ಗೊಂದು ಮದುವೆ ಆಗಬೇಕು, ಆವಾಗ ನಾನೇನೆ ಕೇಳಿ ನಿಮ್ಮೆಲ್ಲರ ಹತ್ರ ಪಾರ್ಟಿ ಇಸ್ಕೊತೀನಿ. ಆದರೆ ಇವತ್ತು ನೀವು ಮಾಡಿದ್ದು ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ಹೇಳಿದಾಗ, ಸಾರಿ ನಮ್ಮ, ನಾನೇ ಎಲ್ಲೋ ನನ್ನ ಜವಾಬ್ದಾರಿನ ಮರ್ತುಬಿಟ್ಟೆ ಅಂತ ಅನಿಸುತ್ತೆ ಅಂತ ಮುತ್ತು ಹೇಳ್ತಾರೆ. ಹಾಗಲ್ಲ ಅಣ್ಣ, ನನ್ನ ಮಾತಿಂದ ನಿಮಗೆ ಬೇಸರ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಹೇಳಿದಿಗೆ, ಇಲ್ಲಮ್ಮ ಆ ಥರ ಎಲ್ಲ ಏನೂ ಇಲ್ಲ ಅಂತ ಹೇಳಿದಾಗ, ಸಾರಿ ಅಣ್ಣ, ಸುಮ್ಮನೆ ಅನವಶ್ಯಕವಾಗಿ ಈ ಥರ ಎಲ್ಲ ದುಡ್ಡನ್ನ ಖರ್ಚು ಮಾಡೋದು ನನಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ, ಎಲ್ಲರೂ ಊಟಕ್ಕೆ ಹೋಗೋಣ ಬನ್ನಿ ಅಂತ ಹೇಳಿಬಿಟ್ಟು ಚಂದನ ಅಲ್ಲಿಂದ ಹೊರಟೋಗ್ತಾಳೆ. ಅದಕ್ಕೆ ಮುತ್ತು ಬಂದು, ಸಾರಿ ಹರಿ, ಬೇಜಾರು ಮಾಡ್ಕೋಬೇಡ, ಬಾ ಊಟಕ್ಕೆ ಹೋಗೋಣ ಅಂತ ಹೇಳಿದಾಗ, ಅಣ್ಣ ನೀನು ಹೋಗೋಣ, ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದಾಗ, ಸಾರಿ ಕಣೋ, ಬೇಜಾರು ಮಾಡ್ಕೋಬೇಡ, ಮನಸ್ಸಿಗೆ ನಿನಗೆ ಎಷ್ಟು ಬೇಜಾರಾಗಿದೆ ಅಂತ ನಮಗೆ ಗೊತ್ತು ಅಂತ ಹೇಳಿದಾಗ, ನನಗೆ ಯಾವ ಬೇಜಾರು ಇಲ್ಲ ಅಣ್ಣ, ನೀನು ಹೋಗು, ನಾನು ಬರ್ತೀನಿ ಅಂತ ಹೇಳಿದಾಗ, ಕಂಠಿ ಹೌದು ಅಣ್ಣ, ಅವ್ನಿಗೇನು ಬೇಜಾರಿಲ್ಲ, ನಾವೆಲ್ಲ ಬರ್ತೀವಿ, ನೀನು ಹೋಗು ಅಂತ ಹೇಳಿಬಿಟ್ಟು ಮುತ್ತುನ ಕಳಿಸ್ತಾರೆ. ಚಂದನ ಹಿಂದೆ ಮುತ್ತು ಅವರು ಹೋಗ್ತಾರೆ. ಇಲ್ಲಿ ಹರಿಗೆ ತುಂಬಾ ಬೇಸರ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಏನಾಯಿತು ಅಂತ ಕಂಠಿ ಮತ್ತು ಮಹಿ ಇಬ್ಬರು ಬಂದು ಕೂತ್ಕೊಂಡು, ಅಣ್ಣ ನೀನಣ್ಣ ನಮಗೆ ಧೈರ್ಯ ಹೇಳಬೇಕಾಗಿರೋದು, ನೀನೇ ಈ ಥರ ಅಳ್ತಾ ಇದ್ರೆ ಹೇಗಣ್ಣ, ಯಾಕಣ್ಣ ಅಳ್ತಾ ಇದೆಯಾ ಅಂತ ಮಹಿ ಕೇಳಿದ್ದಕ್ಕೆ, ನಾನು ಯಾಕೋ ಅಳ್ಳಿ, ನಾನು ಧೈರ್ಯವಾಗಿದ್ದೀನಿ, ನನಗೇನು ಬೇಸರ ಆಗಿಲ್ವಲ್ಲ, ನನಗೇನೂ ಆಗಿಲ್ಲ ಅಂತ ಹೇಳಿದಾಗ, ಯಾಕೋ ಹರಿ ಈ ಥರ ಮಾಡ್ತಾ ಇದೆಯಾ, ಬೇಜಾರು ಮಾಡ್ಕೋಬೇಡ ಕಣೋ ಅಂತ ಹೇಳಿದ್ದಕ್ಕೆ, ನನಗೆ ಬೇಸರ, ನಿನ್ಗೆ ಆಗ್ತಾ ಇರಬೇಕು ಬೇಸರ, ನನಗೆ ಯಾವುದೇ ರೀತಿ ಬೇಜಾರು ಇಲ್ಲ ಕಣೋ, ನಾನು ಚೂಸ್ ಮಾಡಿದ್ದೀನಲ್ಲ ಅದಕ್ಕೆ ಬೇರೆ ಆಪ್ಷನ್ನೇ ಇಲ್ಲ ಅನ್ನೋದು ಇವಾಗ ಪ್ರೂವ್ ಆಗೋಯ್ತು ಅಂತ ಹೇಳಿದ್ದಕ್ಕೆ, ಏನು ಹೇಳ್ತಾ ಇದ್ದಾನೆ ಅಂತ ನೋಡ್ಬೇಕಾದ್ರೆ, ಹೌದು ನಿಮ್ಮ ಅತ್ತಿಗೆ ಹೇಳಿದ್ದ ಕೇಳಿಸ್ಕೊಂಡ್ರೆ ಅಂದರು, ಅವರು ನಮ್ಮನೆ ಬಗ್ಗೆ ಯೋಚನೆ ಮಾಡಿದ್ರು, ಅಂದರೆ ನನ್ನ ಬಗ್ಗೆ ಯೋಚನೆ ಮಾಡಿದ್ರು, ನನ್ನ ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿದ್ರು, ಕಂಠಿ ಗ್ಯಾರೇಜ್ ಬಗ್ಗೆ ಯೋಚನೆ ಮಾಡಿದ್ರು, ನಿನ್ನ ಎಜುಕೇಷನ್ ಬಗ್ಗೆ ಮಾತಾಡಿದ್ರು, ಅಣ್ಣನ ಮದುವೆ ಬಗ್ಗೆ ಮಾತಾಡಿದ್ರು, ಅವ್ರ ಬಗ್ಗೆ ಅವರು ಒಂದು ಚೂರು ಮಾತೇ ಆಡಲಿಲ್ಲ. ಅಂದಮೇಲೆ ನಮ್ಮ ಮನೆ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ, ಅಭಿಮಾನ ಇದೆ ಅಂತ ನೀನೇ ನೋಡಿದ್ಯಾ. ಅವರು ನಮ್ಮವ್ರನ್ನೆಲ್ಲರನ್ನೂ ತನ್ನವರು ಅಂತ ಅಂದ್ಕೊಂಡಾಗಿದೆ, ನನ್ನನ್ನು ಗಂಡ ಅಂತ ಅಂದ್ಕೊಂಡಿದ್ದಾಗಿದೆ, ಆದರೆ ಅವರು ಅದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಯಾಕೆ ಅಂದರೆ ಅದು ಎಲ್ಲಿ ಅವ್ರ ಫ್ಯೂಚರ್ಗೆ ತೊಂದರೆ ಆಗುತ್ತೋ ಅಂತ ಅವ್ರು ಹೇಳ್ತಾ ಇಲ್ಲ. ಅಷ್ಟು ಸಾಕು ಕಣೋ ನನಗೆ, ಅವ್ರು ನನ್ನವರೇನೆ, ಯಾವತ್ತು ನನ್ನ ಹೆಂಡತಿ ಮನಸ್ಸೇನು ಅನ್ನೋದು ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಎಲ್ಲರಿಗೂ ವ್ಯಾಲೆಂಟೈನ್ಸ್ ಡೇ 2 ವಾರದ ಹಿಂದೆನೇ ಮುಗ್ದೋಗಿರ್ಬೋದು, ಆದರೆ ನನ್ನ ವ್ಯಾಲೆಂಟೈನ್ಸ್ ಡೇ ಇವತ್ತಿಂದ ಶುರುವಾಗ್ತಾ ಇದೆ ಅಂತ ಖುಷಿ ಪಡ್ತಾನೆ. ಆಗ ಹೌದು ಅಣ್ಣ ಅಂತ ಇಬ್ಬರೂ ಸಪೋರ್ಟ್ ಮಾಡಿಕೊಂಡು ಅವನ್ನ ತಪ್ಪಿಕೊಂಡು ಖುಷಿ ಪಡ್ತಾರೆ. ಆ ರೆಸಾರ್ಟ್ ಮುಂದೆ ಆ ಕಡೆಯಿಂದ ಈ ಕಡೆಗೆ ವಾಕ್ ಮಾಡ್ತಾ ಇರ್ತಾಳೆ. ಸಡನ್ ಆಗಿ ವೆಕೆಟ್ ಆಗ್ತಾ ಇರೋ ಅವರ ಅಪ್ಪ ಅಮ್ಮ ಅವಳು ಕಣ್ಮುಂದೆ ಬರ್ತಾ ನಿಂತಾರೆ. ಅವರಪ್ಪ ಅಲ್ಲಿಗೆ ಬಂದಾಗ ಅಪ್ಪ ಅಂತ ಮಾತಾಡ್ಸೋಕೆ ಹೋಗಿದ್ದಕ್ಕೆ ಅವರು ರ್ಯಾಶ್ ಆಗ್ತಾರೆ. ಆಗ ಅವರಮ್ಮ ಈ ಕಡೆ ಬರ್ರಿ ಇಲ್ಲಿ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಚಂದನ ಮುಂದೆ ಬಂದು ನಿಂತ್ಕೊಂಡು, ಅಲ್ಲ ಕಣೆ ಚಂದು, ನೀನು ನಮಗೆ ತುಂಬಾ ನೋವು ಕೊಟ್ಬಿಟ್ವಿ, ನಿನ್ನಂಥ ಮಗಳು ಯಾರಿಗೂ ಬೇಡ ಕಣೆ, ನಿನ್ನಂಥ ಮಗಳನ್ನ ಹೆರೋದಕ್ಕಿಂತ ಒಂದು ಕಲ್ಲನ್ನು ಹೆರೋದೇ ವಾಸಿ, ನಿನ್ನಂಥ ಮಗಳು ಯಾರಿಗೂ ಹುಟ್ಟೋದು ಬೇಡ ಅಂತ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಹರಕೆ ಹೊತ್ಕೊತೀನಿ ಕಣೆ ಅಂತ ಹೇಳಿದ್ದಕ್ಕೆ, ಅಲ್ಲ ಅಮ್ಮ, ಇವಾಗ್ಲೂ ಮಗಳು ಪರಿಸ್ಥಿತಿ ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ನೀನು ಮಾಡ್ತಾ ಇಲ್ವಾ ಅಮ್ಮ, ಸಾರಿ ಅಮ್ಮ ಅಂತ ಹೇಳಿದ್ದಕ್ಕೆ, ನೀನು ಸಾರಿ ಯಾವಳಿಗೆ ಬೇಕು ಅಂತ ಹೇಳುವಾಗ ಅವರಪ್ಪ, ಅಲ್ಲ ಕಣೆ, ನೀನು ನಮ್ಮ ಹೊಟ್ಟೆ ಇಷ್ಟೊಂದು ಹುರಿಸಿದೆಯಲ್ಲ, ನಮ್ಮ ಪರಿಸ್ಥಿತಿ ನೀನು ಅರ್ಥ ಮಾಡ್ಕೊಂಡಿದ್ದೀಯಾ,
ಇದೆಯಾ, ಖಂಡಿತ ನಿನ್ಗೆ ಒಳ್ಳೇದಾಗೋದಿಲ್ಲ. ಇವತ್ತಿನ ನಮ್ಮ ಪರಿಸ್ಥಿತಿಗೆ ನೀನೇ ಕಾರಣ ಅಂದಮೇಲೆ ಮುಂದೊಂದು ದಿನ ನಿನಗೂ ಇದೇ ಥರ ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆಗ ದ್ರಾಕ್ಷಾಯಣಿ ಅವರು, ಇವಳು ಮುಖ ನೋಡೋದಕ್ಕೂ ನಮ್ಗೆ ಅಸಹ್ಯ ಆಗ್ತಾಯಿದೆ, ನಾವು ಇಲ್ಲಿದ್ದರೆ ನಮಗೇನೆ ಅವಮಾನ, ಬರ್ರಿ ಹೋಗೋಣ ಅಂತ ಅವ್ರು ಹೊರಟೋಗ್ತಾರೆ. ಆಗ ದಾಸ್ ಅವಳ ಮುಂದೆ ಬಂದು ನಿಂತ್ಕೊಂಡು, ಅಲ್ಲ ಕಣೆ, ಇವತ್ತು ಆ 4 ಜನ ನಿನ್ನ ಹಿಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದೆಯಲ್ಲ, ಮುಂದೊಂದು ದಿನ ಆ 4 ಗೋಡೆಗಳು ಒಡೆದು ಚೂರು ಚೂರು ಆಗಲೇಬೇಕು, ಆವಾಗ ನಮ್ಮ ಬೆಲೆ ಏನು ಅಂತ ನಿನ್ಗೆ ಅರ್ಥ ಆಗುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಚಂದನ ತುಂಬಾ ಬೇಸರ ಮಾಡ್ಕೊಂಡು ಬಂದು ಅಲ್ಲಿ ಚೇರ್ ಮೇಲೆ ಕೂತ್ಕೊತಾಳೆ. ದೂರದಿಂದನೇ ಅದನ್ನು ಗಮನಿಸಿದ ಹರಿ ಅವಳಿಗೆ ಅಂತ ಅಂದ್ಬಿಟ್ಟು ಸ್ವೀಟ್ನ ತೊಗೊಂಡು ಬಂದು, ಸ್ವೀಟ್ ತೊಗೊಳ್ಳಿ ಅಂತ ಹೇಳಿದಕ್ಕೆ, ಸ್ವೀಟಾ, ಇವಾಗ ಸ್ವೀಟ್ ತಿನ್ನೋ ಮೂಡಲ್ಲಿ ನಾನಿಲ್ಲ ಅಂತ ಹೇಳಿದ್ದಕ್ಕೆ, ಆದರೆ ತಿನ್ಸೋ ಮೂಡಲ್ಲಿ ನಾನಿದ್ದೀನಲ್ಲ ಅಂತ ಹೇಳಿದಾಗ, ಏನಂದ್ರಿ ಅಂತ ಹೇಳಿದ್ದಕ್ಕೆ, ಅಲ್ಲ ರೀ ಕೊಡೋ ಮೂಡಲ್ಲಿ ನಾನು ಇದ್ದೀನಿ, ತೊಗೊಳ್ರಿ ಅಂತ ಹೇಳಿದ್ದಕ್ಕೆ, ನಂಗೆ ಬೇಡಿ ಅಂತ ಹೇಳಿದಾಗ, ನೋಡ್ರಿ ಧಾರವಾಡದಲ್ಲಿ ಧಾರವಾಡ ಪೇಡ ಹೇಗೆ ಫೇಮಸ್ಸೋ ಹಾಗೆಯೇ ಇಲ್ಲಿಗೆ ಈ ಸ್ವೀಟ್ ಫೇಮಸ್ಸು, ಇದನ್ನು ತಿಂದನೇ ಹೋದರೆ ನೀವು ಅದನ್ನು ಕಳ್ಕೊಂಡಂಗೆ ಆಗುತ್ತೆ, ತಿನ್ನಿರಿ, ಸ್ವಲ್ಪ ತಿಂದು ಟೇಸ್ಟ್ ಮಾಡಿರಿ ಅಂತ ಅಂದ್ಬಿಟ್ಟು ಕೊಡ್ತಾನೆ. ಅದನ್ನು ತಿಂದ್ಬಿಟ್ಟು ಚಂದನ ತುಂಬಾ ಖಾರ ಇದನ್ನು ಯಾರಾದರೂ ಸ್ವೀಟ್ ಅಂತಾರ ಅಂತ ಹೇಳಿದ್ದಕ್ಕೆ, ಅಯ್ಯೋ ಖಾರನಾ, ಅವನು ಸ್ವೀಟ್ ಅಂತ ಹೇಳ್ಬಿಟ್ಟು ಕೊಟ್ಟನಲ್ಲ ಅಂತ ಹೇಳಿದ್ದಕ್ಕೆ, ಹಾಗಾದರೆ ನೀವು ತಿಂದಿಲ್ವಾ ಅಂತ ಹೇಳಿದಾಗ, ಇಲ್ಲ ಅಂತ ಹೇಳಿದಕ್ಕೆ, ಮತ್ತೆ ಯಾಕೆ ನನಗೆ ಕೊಟ್ರಿ ಅಂತ ಹೇಳಿದ್ದಕ್ಕೆ, ಅಯ್ಯೋ ಸರಿ ಆಯಿತು, ಕೂಲಾಗಿರಿ, ಬನ್ನಿ ನಾನು ನೀರು ಕೊಡಿಸ್ತೀನಿ ಅಂತ ಅವ್ರನ್ನ ಕರ್ಕೊಂಡು ಈ ಕಡೆ ಬರ್ತಾನೆ. ರೂಮ್ನಲ್ಲಿ ಎಲ್ಲರೂ ಪ್ಯಾಕ್ ಮಾಡ್ಕೊತಾ ಇರ್ತಾರೆ. ಅಷ್ಟರೊಳಗಡೆ ಚಂದನ, ಅಣ್ಣ ಅಂತ ಅಂದ್ಬಿಟ್ಟು ಅಲ್ಲಿ ಬಂದಿದ್ದು ನೋಡಿ, ಏನಮ್ಮ ಇಷ್ಟು ಬೇಗ ಪ್ಯಾಕಿಂಗ್ ಆಗೋಯ್ತಾ ಅಂತ ಹೇಳಿದ್ದಕ್ಕೆ, ಹೌದಣ್ಣ ಆಗೋಯ್ತು, ನಿಮ್ದು ಇನ್ನೂ ಪ್ಯಾಕಿಂಗ್ ಆಗಿಲ್ವಾ, ಏನು 2 ದಿನಕ್ಕೆ ಬಂದಿರೋದು ಟ್ರಿಪ್ಗೆ ಅನ್ನೋದು ಎಲ್ಲರೂ ಮರ್ತಿದ್ದೀರಾ ಅಂತ ಅನಿಸುತ್ತೆ ಅಂತ ಹೇಳಬೇಕಾದ್ರೆ, ಹರಿ ಹಲೋ, ಇಲ್ಲಿ 4 ಜನ ಈ ರೂಮಲ್ಲಿರೋದು, ಸ್ವಲ್ಪ ಟೈಮ್ ಆಗುತ್ತೆ ಇರಿ, 1-2 ನಿಮಿಷ ಪ್ಯಾಕ್ ಮಾಡಿಬಿಡ್ತೀವಿ ಅಂತ ಹೇಳಬೇಕಾದ್ರೆ ಮಹಿ ಮಾತ್ರ ಬೇಜಾರಲ್ಲಿರ್ತಾನೆ. ಯಾಕೆ ಮಹಿ ಬೇಜಾರಲ್ಲಿದೆಯಾ ಅಂತ ಕೇಳಿದ್ದಕ್ಕೆ, ಅದು ರೆಸಾರ್ಟ್ ಬಿಟ್ಟು ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಬೇಜಾರಮ್ಮ ಅಂತ ಮುತ್ತು ಹೇಳ್ತಾರೆ. ಹೌದಾ ಮಹಿ ಅಂತ ಹೇಳಿದ್ದಕ್ಕೆ, ಅದಕ್ಕೆ ನೆಕ್ಸ್ಟ್ ಟೈಮ್ ನಾವು ಇಲ್ಲಿಗೆ ಬಂದಾಗ ನೀವು ನಮ್ಮ ಜೊತೆ ಬರ್ತೀರಾ ಅಲ್ವಾ ಅಂತ ಹೇಳಿದ್ದಕ್ಕೆ, ಹರಿ ಅಯ್ಯೋ ಬರ್ತಾರೆ ಬಿಡೋ, ಎಲ್ಲಿಗೋ ಹೋಗ್ತಾರೆ ಅಂತ ಹೇಳಿದ್ದಕ್ಕೆ, ಕಂಟಿ ಅಪ್ಪ ನೆಕ್ಸ್ಟ್ ಟೈಮು ಬುಕ್ ಮಾಡಬೇಕಂದ್ರೆ ಕರೆಕ್ಟಾಗಿ ಬುಕ್ ಮಾಡು ಆಯಿತಾ, ಯಾರಿದ್ದಾರೆ ಯಾರಿಲ್ಲ ಅಂತ ಹೆಸರು ಕೇಳ್ಕೊಂಡು ಬುಕ್ ಮಾಡು ಅಂತ ಹೇಳಿದ್ದಕ್ಕೆ, ಹೌದು ಹರಿ ಸರಿಯಾಗಿ ಬುಕ್ ಮಾಡು ಅಂತ ಮುತ್ತುನು ಹೇಳ್ತಾರೆ. ಚಂದನ ಮಾತ್ರ ಏನು ರೆಸ್ಪಾಂಡ್ ಮಾಡೋದಿಲ್ಲ. ಅದಕ್ಕೆ ನೀವು ಹೇಳಿ, ಅದಕ್ಕೆ ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನಮ್ಮ ಜೊತೆ ನೀವು ಬರ್ತೀರಾ ಅಲ್ವಾ ಅಂತ ಮಹಿ ಕೇಳಿದ್ದಕ್ಕೆ, ಚಂದನ ಯೋಚನೆ ಮಾಡಿ, ಆಯಿತು ಮಹಿ ನಾನು ಬರ್ತೀನಿ ಅಂತ ಹೇಳಿದಾಗ ಎಲ್ರಿಗೂ ಖುಷಿ ಆಗುತ್ತೆ. ಆಗ ಹರಿ, ತಗೊಳಪ್ಪ ಕೀನಾ, ಈ ಸಲ ಡ್ರೈವಿಂಗ್ ಜವಾಬ್ದಾರಿ ನಿಂದು ಅಂತ ಹೇಳಿದಾಗ, ಆಯಿತು ಅಣ್ಣ, ಹರಿಯಣ್ಣ ಅಂತಾರ, ನೀನು ಮಾತ್ರ ಮಾಡಬೇಡ, ಅಲ್ಲಲ್ಲೇ ಸ್ಟಾಪ್ ಕೊಡು ಅಂತ ಮಹಿ ಹೇಳ್ತಾನೆ. ಅದಕ್ಕೆ, ಅಯ್ಯೋ ಅವನೇನು ಸ್ಟಾಪ್ ಕೊಡಬೇಕಾಗಿಲ್ಲ ಕಣೋ, ನೀನು ಆರಾಮಾಗಿ ಇಳಿದು ಹೋಗಿ ನಿಂಗೆ ಏನು ಬೇಕು ಎಲ್ಲ ತೊಗೊಂಡು ಬಂದು ಹತ್ಕೊಂಡು ನಿಧಾನಕ್ಕೆ ಬಂದು ಹತ್ಕೊಂಡು ಬರ್ಬೋದು ಅಂತ ಹೇಳಿದಾಗ, ಅಷ್ಟೊಂದು ಸ್ಲೋ ಆಗಿ ಡ್ರೈವ್ ಮಾಡ್ತಾರ ಅಂತ ಚಂದನ ಕೇಳಿದ್ದಕ್ಕೆ, ಹಾಗೇನಿಲ್ಲ ಅದಕ್ಕೆ ಚೆನ್ನಾಗೇ ಡ್ರೈವ್ ಮಾಡ್ತೀನಿ ಅಂತ ಹೇಳಿದಾಗ, ಸರಿ ಆಯಿತು ಎಲ್ಲರೂ ಹೊರಡೋಣ ಬನ್ನಿ ಅಂತ ಎಲ್ಲರೂ ಹೊರಡ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆಯಿಂದ. ನಾಳಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್.